ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ದು ಕೆಲಸ ಏನಪ್ಪಾ ಅಂತಂದ್ರೆ, ಒಂದು ಮೂಕ ಪ್ರಾಣಿ ನಾಯಿಗೆ ಹುಷಾರಿಲ್ಲ, ಅದನ್ನ ಕರ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ತೋರ್ಸೋಣ ಅಂತ ಬಂದಿದ್ದೆ. ಅದನ್ನ ನಮ್ಮ ಮೇಡಮ್ ಅವ್ರು ಹೇಳಿದ್ರು, ಅದನ್ನ ಇವಾಗ ಕರ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಅಲ್ಲಿ ತೋರಿಸಿ ಮತ್ತೆ ಕರ್ಕೊಂಬಂದು ಇಲ್ಲೇ ಬಿಡಬೇಕು. ಇಲ್ಲಿ ಒಂದು ಯಾವ ಥರ ಅಂತಂದ್ರೆ, ಮಾಮೂಲಿ ಹಾಸ್ಪಿಟ್ಲಿಗೆ ಯಾವ ಥರ ನೋಡ್ಕೊಂತಾರೋ ಇಲ್ಲಿ ಸೇಮ್ ಅದೇ ಥರ ಟ್ರೀಟ್ ಮಾಡ್ತಾರೆ. ಸೊ ಇಲ್ಲಿ ಯಾರಾದರೂ ನೀವೇನಾದರೂ ಊರಿಗೆ ಹೋದ್ರೆ, ಇಲ್ಲ ಅಕಸ್ಮಾತ್ ಆ ನಾಯಿಗೆ ಏನಾದರೂ ಹುಷಾರಿಲ್ಲ, ನಾವು ನೋಡ್ಕೊಳಕ್ಕಾಗಿಲ್ಲ ಅಂತಂದ್ರೆ ಇಲ್ಲಿ ಕರ್ಕೊಂಬಂದು ಬಿಟ್ರೆ, ಇಲ್ಲಿ ಬಂದ್ಬಿಟ್ಟು ಒಂದು ದಿವಸಕ್ಕೆ ಇಷ್ಟು ಅಮೌಂಟ್ ಅಂತ ಇರುತ್ತೆ, ತಿಂಗಳಿಗೆ ಇಷ್ಟ ಅಂತ ಅಮೌಂಟ್ ಇರುತ್ತೆ. ನಾವು ಎಷ್ಟು ದಿನ ಅವ್ರು ಡಾಕ್ಟರ್ಸ್ ಎಷ್ಟು ದಿನ ರೆಸ್ಟ್ ಮಾಡೋಕ್ಕೆ ಹೇಳಿರ್ತಾರೋ ಡಾಕ್ಟ್ರು, ಮನುಷ್ಯರಿಗೆ ಯಾವ ಥರ ಇಷ್ಟು ದಿನ ರೆಸ್ಟ್ ಮಾಡಿ ನೀವು ಅಂತ ಯಾವ ಥರ ಹೇಳ್ತಾರೋ ಅದೇ ಪ್ರಕಾರ ಈ ಒಂದು ಮೂಕ ಪ್ರಾಣಿಗಳಿಗೆ ಒಂದು ಇಷ್ಟು ದಿವಸ ರೆಸ್ಟ್ ಮಾಡಬೇಕು, ಇಷ್ಟು ದಿನ ಊಟ ಕೊಡಬೇಕು, ಇದಕ್ಕಾದಂಥ ಫುಡ್ ಇರುತ್ತೆ, ಆಮೇಲೆ ಇದಕ್ಕಂತ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿರ್ತಾರೆ. ಇದನ್ನೆಲ್ಲ ಅವ್ರಿಗೆ ತೊಗೊಂಬಂದು ಕೊಟ್ಟರೆ ಅದನ್ನು ನಾಯಿಗಳನ್ನೆಲ್ಲ ನೀಟಾಗಿ ನೋಡ್ಕೊಂಡಿರ್ತಾರೆ. ಟೈಮ್ ಸರಿಗೆ ಊಟ ಕೊಡೋದಾಗಿರ್ಬೋದು, ಟ್ಯಾಬ್ಲೆಟ್ಸ್ ನುಂಗ್ಸೋದಾಗಿರ್ಬೋದು, ಪ್ರತಿಯೊಂದು ಸಹಿತ ಇಲ್ಲಿ ಕೆಲಸ ಎಲ್ಲ ಮಾಡ್ತಾರೆ. ನಾವು ಇಷ್ಟು ಅಂತ ಅಮೌಂಟ್ ಕೊಡಬೇಕು, ಒಂದು ದಿವಸಕ್ಕೆ ಇಷ್ಟು ಅಂತ ಅಂದ್ಬಿಟ್ಟು. ಬಟ್ ಇವಾಗ ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಆ ನಾಯಿನ ತೋರಿಸ್ಬಿಟ್ಟು ಅವ್ರೇನು ಹೇಳ್ತಾರೆ ಡಾಕ್ಟ್ರೆಲ್ಲ ಕೇಳ್ಬಿಟ್ಟು ಕರ್ಕೊಂಬಂದು ಮತ್ತೆ ಇಲ್ಲೇ ಬಿಡೋದು. ಇದು ಬೆಂಗಳೂರಲ್ಲಿ ಸುಮಾರೆಲ್ಲ ಇದ್ದಾವೆ. ಇವನೇ ನಾಯಿಗಳನ್ನೇ ನೋಡ್ಕೊಳ್ಳೋ ಅಂತ ಒಂದು ಬ್ರಾಂಚಸ್ ಥರ. ಇವಾಗ ನಾವು ಶೋರೂಮ್ಗಳು ಯಾವ ಥರ ಇರ್ತಾವೋ ಅಲ್ಲಿ ಶೋರೂಮ್ಗಳು, ಇಲ್ಲಿ ಮೂಕ ಪ್ರಾಣಿ ನಾಯಿಗಳನ್ನ ನೋಡ್ಕೊಳಕ್ಕೆ ಒಂದು ಶೋರೂಮ್ ಥರ ಎಲ್ಲ ಇರ್ತವೆ. ಬಟ್ ನಾನು ಇಲ್ಲಿ ಕೊತ್ನೂರು ದಿನ ಬಂದಿದ್ದೆ. ಇಲ್ಲಿ ಬನ್ನಿ ಒಳಗಡೆ ನೋಡಿಕೊಂಡು ಆ ನಾಯಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ರು ಏನು ಹೇಳ್ತಾರೆ ಕರ್ಕೊಂಬಂದು ರಿಟರ್ನ್ ಇಲ್ಲಿಗೆ ಬಂದುಬಿಟ್ಟು ಕೊತ್ನೂರು ದಿನ ಹತ್ರ ಬರುತ್ತೆ. ನಾವು ಗೊಟ್ಟಿಗೆರೆಗೆ ಹೋಗ್ತೀವಲ್ಲ, ಅಲ್ಲಿ ರೈಟ್ ತೊಗೊಂಡು ಒಂದು 100 ಮೀಟರ್ ಅಲ್ಲಿ ಸ್ಕೂಲ್ ಒಳಗಡೆಯಿಂದ ಒಂದು ಸ್ವಲ್ಪ ಇಲ್ಲಿ ಲೊಕೇಶನ್ ನಾನು ಶೇರ್ ಮಾಡಿರ್ತೀನಿ, ಯಾರಾದರೂ DM ಮಾಡಿದರೆ. ಇಲ್ಲೆಲ್ಲ ಪೂರ್ತಿ ಇಲ್ಲಿ ಇದ್ರೊಳಗಡೆ ಏನಿದೆಯೋ ಪೂರ್ತಿ ಇಲ್ಲೆಲ್ಲ ನಾಯಿಗಳು ಇರ್ತವೆ. ಯಾರಾದರೂ ಊರಿಗೆ ಹೋದರೆ, ಇಲ್ಲ ಏನಾದರೂ ಒಂದು ನೋಡ್ಕೊಳಕ್ಕಾಗಲಿಲ್ಲ ಅಂತಂತಂದರೆ, ಮನೇಲಿ ಯಾರು ಹಾಸ್ಪಿಟ್ಲಿಗೆ ಹೋಗಿ ಅದಕ್ಕೇನಾದ್ರೂ ಆಗಿರುತ್ತೆ, ಇಲ್ಲಿ ಕರ್ಕೊಂಬಂದು ಬಿಟ್ಟರೆ ಅವ್ರು ಇಲ್ಲಿ ಕೆಲಸ ಮಾಡೋರು ಏನು ಮಾಡ್ತಾರೋ ಟ್ಯಾಬ್ಲೆಟ್ಸ್ ಎಲ್ಲ ನುಂಗಿಸಿ ಊಟ ಹಾಕೋದಾಗಿರೋದು ಪ್ರತಿಯೊಂದೂ ಕೆಲಸ ಇಲ್ಲಿ ಮಾಡ್ತಾರೆ. ಅಂದರೆ ಅದಕ್ಕಂತಲೇ ಸಪ್ರೇಟಾಗಿ ಕೆಲಸ ಮಾಡೋರೆಲ್ಲ ಇದ್ದಾರೆ ಇದ್ರೊಳಗಡೆ. ಬಟ್ ನೋಡಿ ನಾಯಿಗಳು ಯಾವ ಥರ ಬಗಳ್ತವೆ ನೋಡಿ, ಒಳಗಡೆ ಇದ್ದಾವೆ. ಬಟ್ ಹೋದರೆ ಎಲ್ಲ ಈ ಗೇಟ್ ಓಪನ್ ಮಾಡಿದ್ರೆ ಸಾಕು, ಸೈ ಅನ್ನಂಗೆ ಎಲ್ಲ ಹೊರಗಡೆ ಬಂದುಬಿಡ್ತವೆ. ಅದಕ್ಕೋಸ್ಕರನೇ ಡೋರ್ ಓಪನ್ ಮಾಡಲಿಲ್ಲ, ಅವರೇ ತೊಗೊಂಬರ್ತಾರೆ ಈ ನಾಯಿನ. ಅದನ್ನು ಹುಷಾರಿಲ್ಲ, ಅದನ್ನು ಕರ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ತೋರಿಸ್ಬೇಕು. ಇದ್ರೊಳಗಡೆ ಇಲ್ಲಿ ಏನು ಕಾಣಿಸುತ್ತೋ ಇಲ್ಲಿ ಪೂರ್ತಿ ಎಲ್ಲ ಇದ್ರೊಳಗಡೆ ಎಲ್ಲ ಇದ್ರೊಳಗಡೆ ಏನಿದೆಯೋ ಪೂರ್ತಿ ಇದ್ರೊಳಗಡೆ ಎಲ್ಲ ನಾಯಿಗಳಿದ್ದಾವೆ. ತೋರಿಸ್ತೀನಿ ರೀ, ಒಳಗಡೆ ಸ್ವಲ್ಪ ಟ್ರೈ ಮಾಡ್ತೀನಿ ಹೋಗೋಕೆ. ಯಾಕಂತಂದ್ರೆ ಓಪನ್ ಮಾಡಿದರೆ ಅವು ಎಲ್ಲವೂ ಸಡಗ್ನಾಗಿ ಒಂಥರ ಕಚ್ಚಾ ಥರ ಬಂದುಬಿಡುತ್ತೆ. ಯಾಕಂದರೆ ಜಾಸ್ತಿ ನಾವು ಹೋಗಿರಲ್ಲ ಒಳಗಡೆ. ಅವ್ರು ಕೆಲಸ ಮಾಡೋರಿದ್ದರೂ ಸುಮ್ಮನೆ ಇರುತ್ತೆ. ಯಾರಾದರೂ ಹೊಸಬರು ಪ್ರತಿಯೊಬ್ಬರು ಯಾರಾದರೂ ಹೋಗ್ಬೇಕಂತಂದರೆ ನೋಡಿ ಯಾವ ಥರ ಬೊಗಳ್ತವೆ ಅಂತ. ಆ್ಯಕ್ಚುಲಿ ಅಲ್ಲೇನೋ ಡೋರ್ ಹಾಕಿ ಒಳಗಡೆ ಈ ನಾಯಿಗೆ ಕಾಲು ನೋವಾಗಿದೆ. ಇದನ್ನು ಕರ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ತೋರ್ಸೋಣ ಬನ್ನಿ. ಅಣ್ಣರು ಬರ್ತಾರೆ ಜೊತೆಗೆ, ಹೋಗೋಣ. ಇವರು ನಮ್ಮ ವಿಡಿಯೋ ಅವ್ರು ನೋಡೋರಿಗೆ ಒಂದು ಸ್ವಲ್ಪ ತೋರಿಸ್ತೀನಿ. ಲಾಕ್ ಮಾಡಿ ತಾನೆ ಅಲ್ಲಿ? ಹಾಂ, ಲಾಕ್ ಮಾಡಿದ್ದಾರೆ ತಾನೆ. ಇಲ್ಲಿ ನೋಡಿ ತೋರಿಸ್ತೀನಿ ಯಾವ ಥರ ಇದೆ ನಾಯಿಗಳು ಅಂತ ಅಂದ್ಬಿಟ್ಟು. ನೋಡಿ ಬಿಟ್ಟರೆ ಈಗ ನಾನು ನಿಮ್ಮ ಡೋರ್ ಓಪನ್ ಮಾಡಿದರೆ ಈಗ ಸೀದಾ ಕಚ್ಚಕ ಬರ್ತವೆ. ಯಾಕೋ ಬರೋ ನಡಿಯೋ, ತಿಂದ. ಆ್ಯಕ್ಚುಲಿ ಇವಕ್ಕೆ ಭಾಳ ಬುದ್ಧಿವಂತ ಇರುತ್ತೆ ಸ್ನೇಹಿತರೆ. ನೋಡಿ ನಮ್ಮ ಕಂಡ್ರೆ ಒಂದು ನಾಯಿಗಳು ಹತ್ತತ್ರ ಬಂದು ಒಂಥರ ಇದು ಮಾಡೋಕ್ಕೆ ಬರುತ್ತೆ, ಮನುಷ್ಯರು ಆ ಥರ ಶೇಕ್ ಹ್ಯಾಂಡ್ ಕೊಡೋಕ್ಕೆ ಬರುತ್ತೆ, ಆ ಥರ ಬರುತ್ತೆ. ಬಟ್ ನೋಡಿ, ಬರೋ ನಿನ್ನ ಹಾಸ್ಪಿಟ್ಲಿಗೆ ತೋರ್ಸೋಣ. ಏನಾಗಿದೆಯಾ? ನಡಿಯೋ ಒಳಗೆ, ನಡಿಯೋ ನಡಿ. ನೋಡಿದ್ರಲ್ವಾ ಈ ಥರ ಇದೆ ಒಳಗಡೆ. ಏನು ಮಾಡ್ತಾ ಇದ್ದಣ್ಣ? ಮಾರ್ಕ್ಸ್ ಆಗ್ತದೆಯಾ? ಹಾಕು. ಮತ್ತೆ ಸೀಟ್ ಗಿಟ್ ಕಚ್ಚಿದ್ರೆ ಹಿಂಸೆ ಅಲ್ವಾ? ಊಟ ಮಾಡ್ತಾ ಟೈಮ್ ಸರಿ ಊಟ ಮಾಡ್ಕೊಂಡ್ರೆ ಕಾಲು ಜಾಸ್ತಿ ಏಟಾಗಿದೆಯಾ? ಬಟ್ ನೋಡ್ಬಿಟ್ಟು ಹಾಸ್ಪಿಟ್ಲಿಗೆ ಏನಾಗ್ತಾರೆ ಕೇಳ್ಕೊಂಬರೋಣ ಬಾ. ನಾವು ಬಂದುಬಿಟ್ಟು ಇದೇ ಕ್ಲಿನಿಕ್ಕಿಗೆ ಬಂದಿರೋದು, ಕೊತ್ನೂರು ದಿನ್ನೆ ಹತ್ರ. ಈ ಕ್ಲಿನಿಕಲ್ಲಿ ತೋರ್ಸೋಣ ಬನ್ನಿ, ಹೋಗೋಣ. ಮೇಡಮ್ ಅವ್ರಿಗೆ ಫೋನ್ ಮಾಡಿ ಹೇಳಲ್ಲ ಒಂದ್ಸಲ ಯಾವ ಡಾಕ್ಟ್ರು ಮೀಟ್ ಮಾಡೋಕ್ಕಂತ. ಇದ್ದಾರೆ ಇಲ್ಲಿ ಅಂತ ಈ ಕಡೆ. ಹಲೋ ಮೇಡಮ್ ಅದೇ ಇಲ್ಲಿ ಹಾಸ್ಪಿಟಲ್ ಹತ್ರ ಬಂದಿದ್ದೀವಿ. ಮೇಡಮ್ ಯಾರು ಮೀಟ್ ಮಾಡಲಿ? ಇವಾಗ ಯಾರಿಗೆ ಹತ್ರ ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಸಂಜಯ್ ರಾಧಾ
ಯಾರು ಮೇಡಮ್? ಕರ್ಕೊಂಬಂದೆ, ನೋಡೋಣ ಇಲ್ಲಿ ಏನಾಗಿದೆ ಅಂತಂದ್ಬಿಟ್ಟು. ಎಲ್ಲಿ ಆಗಿರೋದು ಡೇಟು? ಎಲ್ಲಿ ಆಗಿರೋದು? ನಾಯಿಗಳಿಗೆ ಏನೇನು ಹಾಕಬೇಕೋ ಪ್ರತಿಯೊಂದೂ ಇಲ್ಲಿರುತ್ತೆ, ನೀವು ತಗೊಂಡ್ರೆ ತೊಗೊಬೋದು. ಆ್ಯಕ್ಚುಲಿ ನೀವು ನಾಯಿಗಳಿಗೆ ಏನಾದರೂ ಫುಡ್ ಬೇಕಂತಂದರೆ, ಬೇರೆ ಏನಾದರೂ ಬೇಕಂತಂದ್ರೂ ಸಹಿತ ಇಲ್ಲೆಲ್ಲ ಸಿಗುತ್ತೆ. ನಾಯಿಗೆ ಬೆಲ್ಟ್ ಆಗಿರೋದು ಇಲ್ಲೆಲ್ಲ ಬೆಲ್ಟಲ್ಲಿದೆ ನೋಡಿ. ಪ್ರತಿಯೊಂದೂ ಈ ನಾಯಿಗೆ ಪುಟ್ಸ್ ಆಗಿರೋದು, ಒಟ್ಟು ಈ ಮನುಷ್ಯರಿಗೆ ಹಂಗೆ ಯಾವ ಥರ ನಾವು ಕುಡಿತೀವೋ, ಬೇರೆ ಏನಾದರೂ ನಮಗೆ ಹೆಲ್ತಿಗೆ ಇವಕ್ಕೆ ಆ ಥರ ಎಲ್ಲ ಇರುತ್ತೆ. ಬಟ್ಟು ನೋಡ್ತಾ ಇರ್ಬೋದು ನೀವೆಲ್ಲ, ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಮನುಷ್ಯರಿಗಾದರೆ ಸ್ವಲ್ಪ ಕಡಿಮೆ ಆಗುತ್ತಾ, ಅಂದರೆ ಈ ನಾಯಿಗಳಿಗೆ ಮಾತ್ರ ಕಡಿಮೆ ಆಗೋಲ್ಲ, ಅಷ್ಟೊಂದು ರೇಟೆಲ್ಲ ಇರುತ್ತೆ ನೋಡಿ. ಎಲ್ಲ ರೇಟ್ ಇದ್ದಾವೆ ಇಲ್ಲೆಲ್ಲ. ನಾವು ಅಲ್ಲಿ ಅಂತ ಮಾತಾಡಿರ್ತೀವಲ್ಲ, ಎಲ್ಲ ಅಲ್ಲೇ ಅವರೇ ಕೊಟ್ಟಿರ್ತಾರೆ ನಾಯಿಗಳಿಗೆಲ್ಲ. ಇಲ್ಲೇನಿಲ್ಲ, ಜಸ್ಟ್ ತೋರಿಸ್ಕೊಂಡು ಆ ನಾಯಿಗೆ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಏನಾಗಿದೆ ಅಂತ ಅಂದ್ಬಿಟ್ಟು ಪ್ರತಿಯೊಂದನ್ನು ತೋರಿಸ್ಬೇಕು ಅಷ್ಟೇ ನೋಡಿ. ಟ್ಯಾಬ್ಲೆಟ್ಸ್ ಎಲ್ಲ ಇರುತ್ತೆ ಇವಕ್ಕೆ, ನೋಡ್ತಾ ಇರ್ಬೋದು ನೀವು. ಎಷ್ಟೊತ್ತಿಗೆ ಬರ್ತಾರಂತೆ ಡಾಕ್ಟ್ರು? ಆ್ಯಕ್ಚುಲಿ ಗ್ಲುಕೋಸ್ ಹಾಕ್ಬೋದು ಅನಿಸುತ್ತೆ, ನಾವು ಗ್ಲುಕೋಸ್ ಅಂತೀವಿ. ಬಟ್ ಇವು ನಾಯಿಗಳಿಗೆಲ್ಲ ಏನೇನೋ ಹೇಳ್ತಾರೆ, ಡಿಫ್ರೆಂಟಾಗೆಲ್ಲ ಏನೇನೋ ಮಾಡ್ತಾ ಇರ್ತಾರೆ. ಬಟ್ ನಮಗೆ ಅದ್ರ ಬಗ್ಗೆ ಐಡಿಯಾ ಸ್ವಲ್ಪ ಕಡಿಮೆ. ನಮ್ಮ ಮೇಡಮ್ ಅವ್ರು ಬಂದರೆ ಅದ್ರ ಬಗ್ಗೆ ಎಲ್ಲ ಐಡಿಯಾ ಹೇಳ್ಕೊಡೋರು. ಬಟ್ ನನಗೆ ಅದರ ಐಡಿಯಾ ಸ್ವಲ್ಪ ಕಡಿಮೆ. ಈ ನೋಡಿ ಇಷ್ಟಿದೆ, ಇದೆಲ್ಲ ಆಗಬೇಕು. ಇದೆಲ್ಲ ಹೋಗ್ಬಿಟ್ಟು ಇದರೊಳಗಡೆ ಎಲ್ಲ ನಾಯಿ ಒಳಗಡೆ ಸೇರ್ಕೊಳುತ್ತೆ. ಬಟ್ ಅದು ಹುಷಾರಾದರೆ ಸಾಕಷ್ಟೆ. ಮೂಕ ಪ್ರಾಣಿ ನಾಯಿ ಓಡಾಡೋಕ್ಕೆ ರೆಡಿ ಆಗ್ತಾ ಇರುತ್ತೆ. ಯಾಕಂತಂದರೆ ಆ ಗ್ಲುಕೋಸ್ ಇದೆಯಲ್ಲ, ಇದನ್ನೆಲ್ಲ ಹಾಕಿದರೆ ಇದಕ್ಕೆಲ್ಲ ಇಲ್ಲಿಗ ಕಾಲೆಲ್ಲ ಏಟಾಗಿರುತ್ತಲ್ವ, ಇದೆಲ್ಲ ಪೂರ್ತಿ ಇದಾಗುತ್ತೆ. ಭಯ ಬಂದ ಇಂಜೆಕ್ಷನ್ ಮಾಡೋಕ್ಕೆ. ಹಿಂದಿ ಕನ್ನಡ? ಹಿಂದಿ. ಏನು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಂಜೆಕ್ಷನ್ ಮಾಡಿ ಗ್ಲುಕೋಸ್ ಹಾಕಿದರೆ ಪೂರ್ತಿ ಅದು ಓಡಾಡೋಕ್ಕೆ ಕಾಲು ಪೆಟ್ಟಾಗಿದೆ. ಬಟ್ ಇಲ್ಲಿಂದ ಆಗಿದೆ ಅಂತೆ. ಬಟ್ ಎಲ್ಲ ಸರಿ ಹೋಗುತ್ತೆ. ನೋಡೋಣ ಏನಾಗುತ್ತೋ, ಇದನ್ನೆಲ್ಲ ತೋರಿಸಿ ಡಾಕ್ಟ್ರ್ ಏನಂತಾರೆ ಕೇಳ್ಕೊಂಡು ಹೋಗೋದು ಅಷ್ಟೇ. ಅದು ಕ್ಲೋಸ್ ಆಯಿತು. ಮತ್ತು ಬೇರೆ ಏನೋ ಆಗ್ತಾಯಿದ್ದಾರೆ, ನೋಡೋಣ ಏನಾಗ್ತಾಯಿದ್ರೆ. ಬೇರೆ ಏನು ಮತ್ತೊಂದು ಗ್ಲುಕೋಸ್ ಹಾಕ್ತಾಯಿದ್ದಾರೆ, ಹಾಕ್ಲಿ. ಬಟ್ ಏನಪ್ಪ ಅಂತಂದರೆ ಹುಷಾರಾದರೆ ಸಾಕಷ್ಟೇ, ಬೇರೆ ಏನು ಬೇಡ. ಆಲ್ಮೋಸ್ಟ್ಲಿ ಹುಷಾರಾಗುತ್ತೆ. ಡಾಕ್ಟ್ರನ್ನ ಕೇಳ್ಬಿಟ್ಟು ಓಡುವ ಸೈಮ್ ಬಂದಿದೆ, ಬನ್ನಿ. ಒಂದು ಬಾಟ್ಲು ಕಂಪ್ಲೀಟ್ ಆಯಿತು, ಈಗ 2ನೇ ಬಾಟ್ಲು ಹಾಕಿದ್ದಾರೆ. ಕೆಲಸ ಮಾಡೋ ಭಯ್ಯ ಹಿಡ್ಕೊಂಡು ಕೂತಿದ್ದಾನೆ. ಏನೋ ಒಂದು ಭಯ್ಯ ಕೆಲಸ ಮಾಡ್ತಾನೆ. ಈಗ ನಾಯಿ ಹುಷಾರಾದರೆ ಸಾಕು. ಈಗ 2ನೇದು ಹಾಕಿದ್ದಾರೆ. ಇದೆಲ್ಲ ಆದಮೇಲೆ ನಿಧಾನಕ್ಕೆ ಡಾಕ್ಟ್ರ್ ಏನು ಹೇಳ್ತಾರೆ ಕೇಳ್ಕೊಂಬಿಟ್ಟು ಹೋಗೋದಷ್ಟೆ. ಆಯಿತು, ಫೈನಲಿ ಆಯಿತು, ರೆಡಿ ಆಯಿತು. ಇಷ್ಟೇ, ಈಗ ಡಾಕ್ಟ್ರನ್ನ ಕೇಳಿ ಹೊರಡುವ ಸೈಮ್ ಮುಗೀತು. ಅಲ್ಲಿ ಮುಗೀತು. ನಾವು ಬಂದಾಗ 4:50 ಬಟ್ ಈಗ ಟೈಮ್ ಬಂದು 6 ಗಂಟೆ. ಬಟ್ 2 ಅವರ್ ಆಯಿತು. ಹೆಂಗೋ ಒಂದು ನಾಯಿ ಹುಷಾರಾದರೆ ಸಾಕಷ್ಟೇ, ಏನಿಲ್ಲ, ತೊಂದರೆ ಏನಿಲ್ಲ. ಆದಷ್ಟು ಬೇಗ ಅದು ನಾಯಿ ಹುಷಾರಾಗುತ್ತೆ ಅಂತ ಹೇಳಿದ್ದಾರೆ. ಇಷ್ಟು ಈ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿದೆ. ನಿಮ್ಗೆ ಇಷ್ಟ ಆಯ್ತಂದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಲವ್ ಯು ಆಲ್.